ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಿನ್ನೆ ಮಹಾಲಕ್ಷ್ಮಿ ಅಮಾವಾಸ್ಯೆ ಆಯಿತು. ಅದ್ರ ವಿಶೇಷತೆಯಾಗಿ ಒಂದು ವಿಡಿಯೋ ಮಾಡ್ತಿದ್ದೀನಿ. ಅಂದರೆ ನಮ್ಮ ಮನೇಲಿ ಕಜ್ಜಾಯ ಮಾಡಿದ್ವಿ, ಅದನ್ನು ಎಡೆ ಇಡ್ತೀವಿ. ಅದರಲ್ಲಿ ಒಂದು ಸಿಂಪಲ್ ರೆಸಿಪಿ, ಬರೀ ಕಜ್ಜಾಯ ತಿನ್ನೋದನ್ನು ಈ ರೀತಿಯೂ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನನ್ನ ಹಸ್ಬೆಂಡ್ ತುಂಬ ಇಷ್ಟ ಇದನ್ನು. ಕಜ್ಜಾಯ ಇದ್ದರೆ ಡೈಲಿ ಮಾಡ್ಕೊಡ್ತೀನಿ ನಾನು. ಕಜ್ಜಾಯ ಎಲ್ಲನೂ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಇದಕ್ಕೆ ಬಾಳೆಹಣ್ಣೆಲ್ಲನೂ ಸೇರಿಸ್ಬೇಕು. ಬಾಳೆಹಣ್ಣೆಲ್ಲನೂ ಕಟ್ ಮಾಡಿ ಎಷ್ಟು ಕಜ್ಜಾಯ ಹಾಕ್ತೀವಿ ಅಷ್ಟು ಬಾಳೆಹಣ್ಣು. ಈಗ 3 ಕಜ್ಜಾಯ ಹಾಕಿದ್ದೀನಿ ಅಂದರೆ 3 ಬಾಳೆಹಣ್ಣು ತೊಗೊಂಡಿದ್ದೀನಿ. ಅದನ್ನೆಲ್ಲ ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ಕೋಬೇಕು. ಇದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಏನಿರುತ್ತೆ ಮನೇಲಿ ಡ್ರೈ ಫ್ರೂಟ್ಸ್ ಅದನ್ನೆಲ್ಲ ಹಾಕ್ಕೊಂಡು ಪೇಪರ್ ಅವಲಕ್ಕಿ ಹಾಕಬೇಕು. ನಮ್ಮ ಮನೇಲಿ ಪೇಪರ್ ಅವಲಕ್ಕಿ ಖಾಲಿಯಾಗಿತ್ತು. ಸದ್ಯಕ್ಕೆ ಇದಿಷ್ಟಿದ್ರೇ ಸಾಕು, ಅವ್ರಿಗೆ ತಿಂತಾರೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ 10 ನಿಮಿಷ ಬಿಟ್ಟರೆ ಅದೆಲ್ಲ ಹೊಂದ್ಕೊಳುತ್ತೆ. ಇದನ್ನೆಲ್ಲ ಹಾಕಿ ಒಂದು 5 ನಿಮಿಷ ಬಿಟ್ಟು ಆಮೇಲೆ ತಿಂದು ನೋಡಿದ್ರೆ ಬರೀ ಕಜ್ಜಾಯ ತಿನ್ನೋದಕ್ಕೆ ಇದೊಂಥರ ಟ್ರೈ ಮಾಡಿ ಸಾಕಾಗಿರುತ್ತೆ. ನಾನು ಏನಕ್ಕೆ ಇಷ್ಟೊಂದು ಶಾರ್ಟ್ ವೀಡಿಯೋ ಬೇಗ ಮಾಡಬೇಕು ಅಂತಂದರೆ ಬೇಗ ಎಲ್ಲರಿಗೂ ಗೊತ್ತಾಗಲಿ. ತುಂಬ ಲಾಂಗ್ ಆದರೆ ಯಾರು ನೋಡ್ತಾರೆ ಅನ್ನೋ ಇದರಲ್ಲಿ, ಹಾಗಾಗಿ ಸ್ವಲ್ಪ ಶಾರ್ಟ್ ವೀಡಿಯೋನೇ ಬೇಗ ಮುಗೀಲಿ ಅಂತ ಇಷ್ಟು ಬೇಗ ಹಾಕಿ ಮಾಡಿರ್ತೀನಿ. ಎಲ್ಲನೂ ಒಂದೊಂದು ಇದನ್ನು ತೊಗೊಳ್ಳಿ ಅದನ್ನು ತೊಗೊಳ್ಳಿ ಇಷ್ಟು ಐಟಮ್ ತೊಗೊಳ್ಳಿ ಅಂತೆಲ್ಲ ಹೇಳಲ್ಲ. ಬೇಗ ಆಗಲಿ ಅಂತ ಬೇಗ ಹೇಳಿ ಮುಗಿಸ್ತೀನಿ ಅಷ್ಟೇ. ನೋಡಿ, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೈಲಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಹದ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ. ಕೈ ತುರಿನೂ ಹಾಕಬೇಕು ಲಾಸ್ಟಲ್ಲಿ. ಅದು ಅವಲಕ್ಕಿನೂ ಈ ಟೈಮಲ್ಲಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟ್ ಮಾತ್ರ ಸಖತ್ತಾಗಿ ಬರುತ್ತೆ. ಒಂದು ಡಬ್ಬಿಗೆ ಹಾಕಿ ಒಂದು 5 ನಿಮಿಷ ಬಿಟ್ಟರೆ ಸಾಕು, ಆಮೇಲೆ ತಿನ್ಬೋದು. ನನ್ನ ಹಸ್ಬೆಂಡು ಫ್ರೀಝರಲ್ಲಿ ಇಟ್ಟು ಒಂದು 5 ನಿಮಿಷ ಆಮೇಲೆ ತಿಂತಾರೆ. ಹಾಗಾಗಿ ಫ್ರೀಝರ್ಗೆ ಎತ್ತಿಡ್ತಿದ್ದೀನಿ. ಅದಾದಮೇಲೆ ತೆಗೆದೆ ಓಪನ್ ಮಾಡಿ ನನ್ನ ಹಸ್ಬೆಂಡ್ ಕೊಟ್ಟೆ. ಇನ್ನೂ ಸ್ವಲ್ಪ ಇದ್ದರೆ ಕೊಡು ಅಂತಂದರು. ಬಾಳೆಹಣ್ಣು ಖಾಲಿಯಾಗಿತ್ತು ಅಂತ ಇನ್ನೊಂದು ಸಲ ಮಾಡಿದ್ದೀನಿ. ಒಂದ್ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ.